ನಮಸ್ತೆ ಅನ್ಶು ಅಶೋಕ್ ಹೆಗ್ಡೆ. ನಾನು ಹೇಳ್ಬಿಡ್ತೀನಿ ಇವತ್ತಲ್ಲ ಯಾವತ್ತು ನೀನು ಹೇಳೋದು. ಓಕೆ, ಜಸ್ಟ್ ಅ ಕನ್ಸರ್ನ್ ಏನಂದರೆ ವೆನ್ ಅ ಪಾರ್ಟ್ನರ್ ಇಸ್ ನಾಟ್ ಕೀಪಿಂಗ್ ವೆಲ್, ದೇರ್ ಇಸ್ ಸಮ್ ಹೆಲ್ತ್ ಕ್ರೈಸಿಸ್ ಆ್ಯಂಡ್ ಆಲ್. ಯೂಶ್ವಲಿ ಏನಾಗುತ್ತೆ ಅಂತಂದರೆ ಇನ್ನೊಬ್ಬರು ದೇ ಸ್ಟಾರ್ಟ್ ಪ್ಯಾನಿಕಿಂಗ್, ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಅಂತಂದ್ರೆ ಈಗ ಸಣ್ಣ ಪುಟ್ಟ ಈ ಜ್ವರ ಗಿರ ಅಥವಾ ಕೆಮ್ಮು ನೆಗಡಿ ಓಕೆ, ಸೀರಿಯಸ್ ಮ್ಯಾಟರ್. ಎಸ್, ವೆನ್ ಇಟ್ ಕಮ್ಸ್ ಟು ಲೈಕ್ ಸಮಥಿಂಗ್ ಅನ್ ಅ ಬಿಗ್ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಆಲ್, ಸಮ್ ಹೆಲ್ತ್ ಕ್ರೈಸಿಸ್ ಅಂದಾಗ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಇಟ್ಸ್ ಪಾರ್ಟ್ ಆಫ್ ಅ ಲೈಫ್. ಏನಾದರೂ ಆಗಲಿ ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಬಟ್ ವೆನ್ ದೇರ್ ಇಸ್ ಸಮಥಿಂಗ್ ಬಿಗ್ ಕ್ರೈಸಿಸ್ ವಿ ಶುಡ್ ನಾಟ್ ಪ್ಯಾನಿಕ್. ಶುಡ್ ನಾಟ್ ಪ್ಯಾನಿಕ್ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅಂತ ಹೇಳ್ತೀನಿ. ಈಗ ಇನ್ನೊಂದು 3 hours ಅಥವಾ 4 hours ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಾದ್ರೆ ಓಕೆ, ತಿಳಿತಲ್ಲ ಇಮಿಡಿಯೇಟ್. ಈಗ ಉದಾಹರಣೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡು ಅಂತಂದ್ರೆ, ಈಗ ಹಾರ್ಟ್ ಅಟ್ಯಾಕ್ ಅಂತ ಒಂದು ಸಿಚುವೇಶನ್ ಅಂತ ಇತ್ತು ಅಂತ. ಈಗ ಎಲ್ಲರ ಕೈಲೂ ಎಲ್ಲ ಟೈಮ್ನಲ್ಲೂ ದುಡ್ಡು ಇರ್ತಿಲ್ಲ. ಈಗ ಗಂಡ ಆದವನು ಎಲ್ಲೋ ಅವ್ರ ಸರ್ಕಲಲ್ಲಿ ಇದು ಮಾಡ್ತಾನೆ. ಈಗ ಗಂಡನೇ ಹಾಸ್ಪಿಟ್ಲಿಗೆ ಹೋಗಿ ಕೂತಾಗ ಹೋಗಿ ಅಡ್ಮಿಟ್ ಮಾಡಬೇಕು, ಪಾಪ ಹೆಂಡತಿ ಏನು ಮಾಡ್ತಾರೆ ಅಂದ್ರೆ ಇನ್ನೊಬ್ಬ ಪಾರ್ಟ್ನರ್ ಏನು ಮಾಡ್ತಾರೆ. that is there, but thing is ಆ ಟೈಮಲ್ಲಿ ಸ್ವಲ್ಪ ಮೈಂಡ್ಫುಲ್ ಆಗಿರಬೇಕು. ನೀವು ಪ್ಯಾನಿಕ್ ಆಗಿಬಿಟ್ರೆ ವಾಟ್ ವುಡ್ ಬಿ ದ ಸಿಚುವೇಶನ್ ಹ್ಯಾಪ್ನಿಂಗ್ ಫರ್ದರ್ ಟು ದ್ಯಾಟ್ ವುಡ್ ಬಿ ವೆರಿ ಡಿಫಿಕಲ್ಟ್. ಏನಕ್ಕೆ ಅಂತಂದರೆ ಆವಾಗ ಸಪೋಸ್ ವೆನ್ ಯು ಆರ್ ಲೈಕ್ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ, ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ದೇರ್ ಆರ್ ಲಾಟ್ ಆಫ್ ಪೀಪಲ್ ಅಮಾಂಗ್ ಯು, ಸಮಥಿಂಗ್ ಕ್ಯಾನ್ ಬಿ ಹ್ಯಾಂಡಲ್. ಬಟ್ ವೆನ್ ಇಟ್ ಇಸ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ ಸ್ಪೆಷಲಿ ಥಿಂಗ್ಸ್ ಗೋಸ್ little haywire and you need to just cope up on the things and bring yourself back. Because panic ಆದರೆ ಇನ್ನೊಬ್ರು 100% ಥಿಂಗ್ಸ್ ವಿಲ್ ಗೋ ವರ್ಸನ್. ಸೊ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕೆ ಅಫ್ಕೋರ್ಸ್ ಇಟ್ಸ್ ಅ ಡಿಫಿಕಲ್ಟ್ ಥಿಂಗ್. ಬಟ್ ಏನಂತಂದರೆ ದೆರ್ ಇಸ್ ನೋ ಅದರ್ ಆಪ್ಷನ್. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ರಿಯಾಲಿಟಿ. ಯು ನೀಡ್ ಟು ಥಿಂಕ್ ರಿಯಲಿಸ್ಟಿಕ್. ಏನಿದೆ ಆ ಪ್ರಾಕ್ಟಿಕಲಿ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು immediately you need to take decisions. So in case one of the partner is sick in a severe manner, other partner should not panic and they have to take it very mindfully. ಆಗೋದಾಗೋಗಿದೆ, ಮುಂದೆ ಅದರ ಬಗ್ಗೆ ಹೆಂಗೆ ಹೌ ಟು ಓವರ್ಕಮ್ ಇಟ್, ಹೇಗೆ ಸುಧಾರಿಸ್ಕೋಬೇಕು ಅನ್ನೋದನ್ನು ಯು ಹ್ಯಾವ್ ಟು ಟೇಕ್ ಕೇರ್. ಆ್ಯಂಡ್ ಡೆಫಿನೆಟ್ಲಿ ಆಮೇಲೆ ಇನ್ನೊಂದು ನಾನು ಮಾತಾಡೋ ಏನು ಗೊತ್ತಾ, ಅದು ಯಾವುದಕ್ಕಾಯ್ತು ಏನಕ್ಕಾಯ್ತು ಅಂತ ಗೊತ್ತಿರ್ದೇನೆ ಸುಮ್ಮನೆ ಈ ಸುತ್ತಮುತ್ತಲ ಕೆಲವರು ನಮ್ಮವರೇ ಇರ್ತಾರೆ, ಏನಕ್ಕಾಯ್ತು ಅಂತ ಗೊತ್ತಿರಲ್ಲ. ಎಲ್ಲೋ ಒಂದು ಆ ಟೈಮ್ನಲ್ಲಿ ಸಹಾಯ ಕೇಳಿರ್ತೀವಿ, ಸಹಾಯ ಮಾಡೋದು ಮಾಡ್ಬಿಟ್ಟು ಆ ಕೆಟ್ಟದಾಗ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ದಯವಿಟ್ಟು ಮಾಡಬೇಡಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಕೊಡೋಕ್ಕಾಗಲ್ಲ ಅಂದ್ರೆ ಬಿಟ್ಬಿಡಿ. ಇಫ್ ಯು ಕ್ಯಾನ್ ಹೆಲ್ಪ್ ಸಮ್ವನ್ ವಿತ್ ಹೋಲ್ ಹಾರ್ಟೆಡ್ಲಿ ಮಾಡಿ, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಡು ನಾಟ್ ಟಾಕ್ ಅಬೌಟ್ ಇಟ್, ಬಿಕಾಸ್ ಆ ಸಿಚುವೇಶನ್ ಅವ್ರಿಗೆ ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಓನ್ಲಿ ಪರ್ಸನ್ ಯಾರು ಅನುಭವಿಸ್ತಾರೆ ಅದನ್ನು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಗೊತ್ತಾಗದ್ದು, ಈಗ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕಾಗಿತ್ತು. ಈಗ ಕೆಲವೊಬ್ರು ಮಾಡಿರ್ತಾರೆ ಯಾವ್ದಾವ್ದೋ ಕಾರಣಗಳಿಂದ, ಈಗ ಕೊರೋನಾ ಟೈಮ್ ಅಥವಾ ಆ ಟೈಮಲ್ಲಿ ಅವರಿಗೆ ತುಂಬಾ ಕಾಲನೇ ಲ್ಯಾಪ್ಸ್ ಆಗಿರುತ್ತೆ, ತಿಳಿತಾ. ಆಮೇಲೆ ಬೇರೆ ಬೇರೆ ಏನೇನೋ ಒಂದೊಂದು ಇದಿರುತ್ತೆ, ಯಾರು ಏನೋ ಈ ತರದ್ ಯಾರು ನಿರೀಕ್ಷೆ ಮಾಡಿರಲ್ಲ. ಬಟ್ ನನಗೆ ಏಕೋ ಅನ್ಸಿದ್ದು ನಮ್ಮ ಸುತ್ತಮುತ್ತ ಇಂಥ ಸಿಚುವೇಶನ್ಸ್ ಆಗ್ತಾನೆ ಇರುತ್ತೆ. ಈವನ್ ಇಫ್ ಯು ಹ್ಯಾವ್ ಹೆಲ್ತ್ ಇನ್ಶೂರೆನ್ಸ್, ಸರ್ಟನ್ ಟೈಮ್ಸ್ ಏನಾಗುತ್ತೆ ಅಂದರೆ ಯು ಕ್ಯಾನ್ ಕ್ಲೇಮ್ ಇಟ್ ಬ್ಯಾಕ್ ಲೇಟರ್. ಇಮಿಡಿಯೇಟ್ಲಿ ಕ್ಲೇಮ್ ಸಿಗಲ್ಲ, ಅಥವಾ ಕೆಲವೊಂದು ಕ್ಲೇಮ್ಸ್ ಮಾತ್ರ ಇರುತ್ತೆ. ಮೆಡಿಸನ್ಗೆ ಯು ಹ್ಯಾವ್ ಟು ಪೇ ದೆನ್ ಆ್ಯಂಡ್ ದೇರ್ ಓನ್ಲಿ. ಆ್ಯಂಡ್ ದುಡ್ಡಿನ ಪ್ರಶ್ನೆ ಬಂದಾಗ ವೆನ್ ಇಟ್ ಕಮ್ಸ್ ಟು ಮಚ್ ಆಫ್ ದ ಥಿಂಗ್ಸ್, ಆವಾಗ ಡೆಫಿನೆಟ್ಲಿ ಫ್ರೆಂಡ್ಸ್, ಫ್ಯಾಮಿಲಿ, ಯೋರ್ ವೆಲ್ ವಿಶಸ್ ಕಮ್. ಬಟ್ when you're helping someone, you have to do it wholeheartedly and don't talk about it. It's okay, done is done. Our sandarbhadalli it's actually a blessing if you can help someone. God has given an opportunity to be part of them at that particular time.
ಸೊ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಗೊತ್ತಾಗೋದು ಹಾ. ನಾನು ಸಾಕಷ್ಟು ಜನಕ್ಕೆ ಇದು ಮಾಡಿದ್ದೀನಿ, ಹಾ, see that ಬಟ್ is ಅದನ್ನ there. ನಾನು ಅವ್ರಿಗೆ ಮಾಡಿದೆ ಇವ್ರಿಗೆ ಮಾಡಿದೆ ಅವರಿಗೋಸ್ಕರ ಅದು ಬೇಡ. ಹಾ, ಸಿ ನಮಗಾದಾಗ ನಾವು ಮಾಡಿದೀವಿ. ಸಿ ದೇರ್ ಆರ್ ಸರ್ಟನ್ ಟೈಮ್ಸ್ ವೆನ್ ವಿ ಜಸ್ಟ್ ಹ್ಯಾವ್ ಟು ಜಿಪ್ ಅಪ್, ವಿ ಡೋಂಟ್ ಹ್ಯಾವ್ ಟು ಟಾಕ್. ವಿ ಶುಡ್ ಲೆಟ್ ದಟ್ ಪರ್ಸನ್ ಲೈಕ್ ರಿಕವರ್ ಬ್ಯಾಕ್. ಆ್ಯಂಡ್ ಯಾರಿಗೂ ಆ ಥರ ಮಾಡಿಸ್ಕೋಬೇಕು ಅಂತ ಇರೋದಿಲ್ಲ, ಬಟ್ ಕೆಲವೊಂದು ಸಲ ಸಮಯ ಸಂದರ್ಭ ಹಂಗಿರುತ್ತೆ. ಸೊ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ಮ್ಯಾನರ್. ಇಫ್ ಯು ಕ್ಯಾನ್ ಹೆಲ್ಪ್ ಸಮ್ ಒನ್, ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು ಇಟ್ಸ್ ಅ ಬ್ಲೆಸ್ಸಿಂಗ್ ಇಫ್ ಯು ಕ್ಯಾನ್ ಸಪೋರ್ಟ್ ಸಂಬಡಿ ಇನ್ ದ ಟಫ್ ಟೈಮ್ಸ್. ಒಳ್ಳೆ ಟೈಮಲ್ಲಿ ಎಲ್ಲರೂ ಬರ್ತಾರೆ, ಬಟ್ ಟಫ್ ಟೈಮ್ಸ್ ಯು ಆರ್ ಮೆಂಟ್ ಫಾರ್ ದ್ಯಾಟ್ ಅಂದರೆ ಮಾತ್ರ ಯು ಕ್ಯಾನ್ ಡೂ ಇಟ್. ಇಫ್ ಎಫ್ ಗಾಡ್ ಹ್ಯಾವ್ ಗಿವನ್ ಯು ದ ಪರ್ಮಿಷನ್ ಟು ಡೂ ಇಟ್ ಮಾತ್ರ ಮಾಡೋಕ್ಕಾಗತ್ತೆ. ಸೊ ಇಟ್ಸ್ ಆ್ಯಕ್ಚುಲಿ ಅ ಬ್ಲೆಸ್ಸಿಂಗ್. ಸೊ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ಮ್ಯಾನರ್ ಇಫ್ ಯು ಕ್ಯಾನ್ ಸಪೋರ್ಟ್ ಸಂಬಡಿ. ಸೊ ಡೋಂಟ್ ಪ್ಯಾನಿಕ್ ವೆನ್ ದ ಅದರ್ ಪಾರ್ಟ್ನರ್ ಇಸ್ ಸಿಕ್. And if there is any big crisis, be mindful and just go for it, and just Almighty is there to take care of everything. Namaste.